ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಡುವೆ 2028ರ ಎಲೆಕ್ಷನ್ಗೂ ಮುನ್ನವೇ ಈ ಕ್ಷೇತ್ರ ಮರು ವಿಂಗಡಣೆಯ ಟೆನ್ಷನ್ ಇದೆ. ಕ್ಷೇತ್ರ ಮರು ವಿಂಗಡಣೆ ಆದಲ್ಲಿ ಮೀಸಲಾತಿಯಂತೆ ದೊಡ್ಡ ಹೊಡೆತ ಬೀಳಬಹುದಾದಂತ ಚಾನ್ಸಸ್ ಇದೆ. 2028ರ ಚುನಾವಣೆಗೂ ಮುನ್ನ ಕ್ಷೇತ್ರ ಮರು ವಿಂಗಡಣೆ ಆಗೋದು ಫಿಕ್ಸ್. 20 ವರ್ಷ ಕಂಪ್ಲೀಟ್ ಆಗೋದ್ರಿಂದ ಕ್ಷೇತ್ರ ವಿಂಗಡಣೆ ಆಗೋದು ಗ್ಯಾರಂಟಿ. ವಿಂಗಡಣೆ ಮಾಡಿದ್ರೆ ಕೆಲವರಿಗೆ ಪ್ಲಸ್ ಆಗುತ್ತೆ, ಕೆಲವರಿಗೆ ಮೈನಸ್ ಆಗಬಹುದಾದಂತ ಸಾಧ್ಯತೆ ಕೂಡ ಇದೆ. ಕ್ಷೇತ್ರ ಮರು ವಿಂಗಡಣೆಯಿಂದಾಗಿ ಕೆಲವರಿಗೆ ಕ್ಷೇತ್ರವೇ ಸಿಗದೇ ಇರಬಹುದು. ಮತ್ತೊಂದ್ ಕಡೆ ಕ್ಷೇತ್ರ ಮರು ವಿಂಗಡಣೆಯಿಂದಾಗಿ ಈಗ ನಾ ಹೇಳ್ತಾ ಇದ್ನಲ್ಲ ಆ ತರದ ಚಾನ್ಸಸ್ ಇರುತ್ತೆ. ಅದರ ಜೊತೆಗೆ ಕೆಲವರಿಗೆ ಇದು ಒಂದ್ ರೀತಿ ಪೂರಕ ಆಗ್ಬೋದು. ಅಂದ್ರೆ ಕೆಲವರು ಪ್ಲಸ್ ಆಗುತ್ತೆ, ಕೆಲವರು ಮೈನಸ್ ಆಗುತ್ತೆ. ಸೊ ಕ್ಷೇತ್ರ ಮರು ವಿಂಗಡಣೆ ಆದ್ರೆ ಈ ಕೇಂದ್ರ ರೆಡಿ ಆಗತ್ತೆ, ಲೋಕಸಭೆಯಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ಮುಂದಿನ ಲೋಕಸಭಾ ಅಧಿವೇಶನದಲ್ಲೂ ಕೂಡ ಈ ಬಿಲ್ ಮಂಡನೆ ಆಗ್ಬೋದಾದಂತ ಸಾಧ್ಯತೆ ಇದೆ. ಸರ್, ಈ 2028ರ ಟಾರ್ಗೆಟ್ ಏನು ಕಾಂಗ್ರೆಸ್ ನಲ್ಲಿ ಕ್ಲಿಯರ್ ಆಗಿದೆ. ಅದರ ಜೊತೆಗೆ ಈಗ 136 ಗೆಲ್ಬೇಕು, ಚೆಸ್ಸೆ ಆಡ್ಬೇಕು ಅಂತೇಳಿ ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ. ಈ ಕ್ಷೇತ್ರ ಮರು ವಿಂಗಡಣೆ ಆದ್ರೆ ಯಾವ ತರ ಪ್ಲಸ್ ಯಾವ ತರ ಮೈನಸ್ ಆಗ್ಬೋದು ಅಂತ? ಇಲ್ಲ, ಬಹಳಷ್ಟು ಬಾರಿ ಕ್ಷೇತ್ರ ಮರು ವಿಂಗಡಣೆ ಆದಾಗ 4-5 ಬಾರಿ ಸರಳವಾಗಿ ಗೆದ್ದಂಥವ್ರು ಕೂಡ ಸೋತಿರುವಂತಹ ಉದಾಹರಣೆಗಳಿದಾವೆ. ಯಾಕಂತ ಹೇಳಿದ್ರೆ ಕ್ಷೇತ್ರ ಮರು ವಿಂಗಡಣೆ ಆದಾಗ ಸಹಜವಾಗಿ ಕ್ಷೇತ್ರಕ್ಕೆ ಬೇರೆ ಹಳ್ಳಿಗಳು ಬಂದು ಸೇರ್ಕೊಂತವೆ, ಬೇರೆ ಹೋಬಳಿಗಳು ಬಂದು ಸೇರ್ಕೊಂತವೆ. ಇವ್ರು ರಾಜಕೀಯ ಮಾಡ್ಕೊಂಡು ಬಂದಂತಹ ಹಳ್ಳಿಗಳು, ಹೋಬಳಿಗಳು ಬೇರೆಯವರ ಕ್ಷೇತ್ರಕ್ಕೆ ಸೇರ್ಪಡೆ ಆಗುವಂತಹ ಉದಾಹರಣೆಗಳು ಜಾಸ್ತಿ ಇರ್ತವೆ. ಅದು ಮೀಸಲಾತಿಯಿಂದ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಭೌಗೋಳಿಕ ಕ್ಷೇತ್ರವನ್ನು ಆಧರಿಸಿ. ಈಗ ಕ್ಷೇತ್ರ ಮರು ವಿಂಗಡಣೆ ಪ್ರತಿ 20 ವರ್ಷಕ್ಕೊಮ್ಮೆ ಆಗ್ತಾ ಇದೆ. 2008ರಲ್ಲಿ ಮಾಡಿದ್ರು, ಈಗ 2028ರಲ್ಲಿ ಮತ್ತೆ ಮಾಡಲೇಬೇಕಾಗಿರುವಂಥ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ಇದೆ. ಲೋಕಸಭಾ ಕ್ಷೇತ್ರಗಳು ಜಾಸ್ತಿ ಆಗಬೇಕು, ಇಡೀ ದೇಶಾದ್ಯಂತ ವಿಧಾನಸಭಾ ಕ್ಷೇತ್ರಗಳು ಕೂಡ ಜಾಸ್ತಿ ಆಗಬೇಕು. ಈಗ ಕರ್ನಾಟಕದ್ದು ಕೂಡ ಕ್ಷೇತ್ರ ಮರು ವಿಂಗಡಣೆ ಆಗಲೇಬೇಕು 2028ಕ್ಕೂ ಮೊದಲು. ಒಂದು ವೇಳೆ ಏನಾದರೂ ಆದರೆ ಒಂದು 5-6 ತಿಂಗಳು ಹೆಚ್ಚು ಕಡಿಮೆ ಆಗ್ಬೋದು. ಲೋಕಸಭೆ ಜೊತೆಗೇನೆ ಹೋಗೋಣ ಅಂತ ಹೇಳಿದ್ರೆ ಒಂದು 6 ತಿಂಗಳು ಹೆಚ್ಚು ಕಡಿಮೆ ಆಗ್ಬೋದು. ಅದಕ್ಕೂ ಅವಕಾಶ ಕೊಡಲಿಲ್ಲ ಅಂತ ಹೇಳಿದ್ರೆ 28ಕ್ಕೂ ಮೊದಲೇ ಮಾಡಬೇಕಾಗುತ್ತೆ. ಹೀಗಾಗಿ ಮೊನ್ನೆನೂ ಕೂಡ ಈ ಬಿಲ್ ಲೋಕಸಭೆಯಲ್ಲಿ ಬರುತ್ತೆ, ಸಂಸತ್ತಲ್ಲಿ ಬಿಲ್ ಮಂಡನೆ ಮಾಡ್ತಾರೆ ಅನ್ನುವಂಥ ಒಂದು ಚರ್ಚೆ ಬಹಳಷ್ಟು ಜೋರಾಗಿ ಆಗಿತ್ತು. ಆಗಿಲ್ಲ. ಮುಂದೆ ಮತ್ತೆ 3 ತಿಂಗಳು ಸೇರುವಂಥ ಸಂಸತ್ತಲ್ಲಿ ಬಹುತೇಕ ಈ ಬಿಲ್ ಮಂಡನೆ ಆಗ್ಬೋದು. ಕ್ಷೇತ್ರ ಮರು ವಿಂಗಡಣೆ ಯಾವಾಗಲೂ ಕೂಡ ಕೆಲವ್ರಿಗೆ ವರನೂ ಆಗಿದೆ, ಕೆಲವ್ರಿಗೆ ಶಾಪನೂ ಕೂಡ ಆಗಿದೆ. ಹಾಗಾಗಿ ಹಲವರು ಕ್ಷೇತ್ರ ಮರು ವಿಂಗಡಣೆ ಆದಾಗ ಸೋತಿರುವ ಎಕ್ಸಾಂಪಲ್ಸ್ ಜಾಸ್ತಿ ಇದಾವೆ. ಕೆಲವರು ರಾಜಕೀಯವನ್ನ ಗಿಟ್ಟಿಸ್ಕೊಂಡಿರೋಂತಹ ಅವರು ರಾಜಕೀಯವಾಗಿ ಬೆಳೆದು ಬಂದಂತಹ ಎಕ್ಸಾಂಪಲ್ಗಳು ಕೂಡ ಜಾಸ್ತಿ ಆಗಿದ್ದಾವೆ. ಈ ಬಾರಿನೂ ಕೂಡ 224 ಕ್ಷೇತ್ರಗಳಿಗೆ ಇನ್ನೂ 50% ಸ್ಥಾನಗಳು ಹೆಚ್ಚಾಗುವಂತ ಒಂದು ಸಾಧ್ಯತೆ ಇದೆ. ಅಂದ್ರೆ ಬಹುತೇಕ 330ರ ಗಡಿ ದಾಟಬಹುದು ನಮ್ಮ ವಿಧಾನಸಭಾ ಸಂಖ್ಯಾಬಲ. ಇನ್ನು ವಿತ್ ಡೀಟೇಲ್ ಆಗಿ ನೋಡ್ತಾ ಹೋಗೋದಾದ್ರೆ 2008ರಲ್ಲಿ ಸಿದ್ದು ಅವರಿಗೆ ನಷ್ಟ. ಚಾಮುಂಡೇಶ್ವರಿಯ ಅರ್ಧ ಭಾಗ ವರುಣ ಕ್ಷೇತ್ರಕ್ಕೆ ಸೇರಿತ್ತು. ಸೊ ಹಿಂದಿನ ಲೆಕ್ಕಾಚಾರಗಳನ್ನ ನಾವು ನೋಡ್ತಾ ಇದ್ದೀವಿ. ಆಗ ಸಿದ್ದರಾಮಯ್ಯ ಅವರು ವರುಣಾಗೆ ಶಿಫ್ಟ್ ಆಗಿ ಅಲ್ಲಿಂದ ಸ್ಪರ್ಧೆ ಮಾಡಿದ್ರು. ಆಗ 2018ರಲ್ಲಿ ಯತೀಂದ್ರಗೆ ವರುಣ ಕ್ಷೇತ್ರವನ್ನ ಬಿಟ್ಕೊಟ್ಟು ಅವರು ಚಾಮುಂಡೇಶ್ವರಿಯಲ್ಲಿ ಸ್ಪರ್ಧೆಯನ್ನ ಮಾಡ್ತಾರೆ. ಆಗ ಜಿ ಟಿ ದೇವೇಗೌಡ ಅವರ ವಿರುದ್ಧ 30,000 ಮತಗಳಿಂದ ಸೋಲನ್ನ ಅನುಭವಿಸ್ತಾರೆ. ಸರ್, ಈ ಇನ್ಸಿಡೆಂಟ್ ನೆನ್ಸ್ಕೊಳ್ಳೋದಾದ್ರೆ ಕ್ವಿಕ್ ಆಗಿ ಆ ಟೈಮಲ್ಲಿ ಯಾವ ರೀತಿಯಾಗಿ ಎಫೆಕ್ಟ್ ಆಗಿತ್ತು ಅಂತ? ಅಲ್ಲ, 2008ವರೆಗೂ ಕೂಡ ಅವರು ಚಾಮುಂಡೇಶ್ವರಿಯಲ್ಲೇ ಚುನಾವಣೆ ನಡೆಸಿದ್ರು. 4 ಬಾರಿ ಗೆದ್ದಿದ್ರು ಸತತವಾಗಿ. ಅದಾದ್ಮೇಲೆ ಚಾಮುಂಡೇಶ್ವರಿಯ 2 ಹೋಬಳಿಗಳು ವರ್ಣಕ್ಕೆ ಶಿಫ್ಟ್ ಆದವು. ಇವರ ವೋಟ್ ಬ್ಯಾಂಕ್ ಅದು. ಹಾಗಾಗಿನೇ ಆವಾಗ ಚಾಮುಂಡೇಶ್ವರಿ ಜಿ ಟಿ ದೇವೇಗೌಡರಿಗೆ, ಯಾಕಂತ ಹೇಳಿದ್ರೆ ಅದು ಭೌಗೋಳಿಕವಾಗಿ ಮತ್ತೆ ಜಾತಿ ಸಮುದಾಯದ ಬಲಗಳನ್ನು ನೋಡಿದಾಗ ಸಹಜವಾಗಿ ಒಕ್ಕಲಿಗ ಸಮುದಾಯದ ಪ್ರಭಾವ ಜಾಸ್ತಿ ಇತ್ತು. ಅದು ಜಿ ಟಿ ದೇವೇಗೌಡರಿಗೆ JDS ಅಲ್ಲಿದ್ರು, ಇವರು ಚಾಮುಂಡೇಶ್ವರಿಗೆ ಸೀಮಿತ ಆದರು. ಸಿದ್ದರಾಮಯ್ಯ ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು, ಒಂದು ವೇಳೆ ನಾನು ಮತ್ತೆ ಇದೇ ಕ್ಷೇತ್ರ ಚಾಮುಂಡೇಶ್ವರಿಂದ ನಾನು ಸ್ಪರ್ಧೆ ಮಾಡಿದ್ದೆ ಆದರೆ ಈಗ ಇದು ಅಹಿಂದ ಕ್ಷೇತ್ರವಾಗಿ ಉಳಿದಿಲ್ಲ, ನಾನು ಸೋಲ್ತೀನಿ ಅಂತ. ಹಾಗಾಗಿನೇ ಅವರು 2008ರಲ್ಲಿ ಕ್ಷೇತ್ರ ಮರುವಿಂಗಡಣೆ ಆದ ಬಳಿಕ ಪಕ್ಕದ ಕ್ಷೇತ್ರವಾದಂತಹ ವರ್ಣಾಗೆ ಶಿಫ್ಟ್ ಆದರು. ವರ್ಣದಲ್ಲೂ ಕೂಡ ಸತತವಾಗಿ ಗೆದ್ಕೊಂಡು ಬಂದರು. ಮತ್ತೆ ಅವರು ಪರೀಕ್ಷೆ ಮಾಡಿದ್ದೆ ಯಾವಾಗ ಅಂತ ಹೇಳಿದ್ರೆ 2018ರಲ್ಲಿ. 2013ರಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. 5 ವರ್ಷಗಳ ಕಾಲ ಸುದೀರ್ಘ ಆಡಳಿತದ ಬಳಿಕ 2018ರಲ್ಲಿ ಸಿದ್ದರಾಮಯ್ಯ ಆ ಕಡೆ ಯತೀಂದ್ರ ಅವ್ರನ್ನ ರಾಕೇಶ್ ಸಿದ್ದರಾಮಯ್ಯ ಇದ್ದಿದ್ರೆ ಯತೀಂದ್ರ ರಾಜಕೀಯಕ್ಕೆ ಬರ್ತಿರ್ಲಿಲ್ಲ. ರಾಕೇಶ್ ಸಿದ್ದರಾಮಯ್ಯ ಅವರ ಮರಣದ ನಂತರ ಯತೀಂದ್ರ ಸಿದ್ದರಾಮಯ್ಯ ಅವರು ಪೊಲಿಟಿಕಲ್ಲಿ ಆಕ್ಟಿವ್ ಆಗ್ತಾರೆ. ಹೀಗಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ವರ್ಣದಲ್ಲಿ ಸ್ಪರ್ಧೆ ಮಾಡಲಿ, ನಾನು ಚಾಮುಂಡೇಶ್ವರಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಇಲ್ಲಿ ಬರ್ತಾರೆ. ಆದ್ರೆ ಸಿದ್ದರಾಮಯ್ಯ ಅವ್ರಿಗೆ ಆಮೇಲೆ ಗೊತ್ತಾಗುತ್ತೆ, ದಿನ ಕಳೆದಂತೆಲ್ಲ ಚಾಮುಂಡೇಶ್ವರಿ ಕಷ್ಟ ಇದೆ ಅಂತ ಹೇಳ್ಬಿಟ್ಟು. ಅವಾಗ CM ಇಬ್ರಾಹಿಂ ಅವ್ರ ಜೊತೆ ಇದ್ರು.
ಹಾಗಾಗಿ ಅವ್ರನ್ನ ಬಾದಾಮಿ ಮೇಲೆ ಕರ್ಕೊಂಡೋಗಿ ಎರಡೂ ಕಡೆನೂ ಕೂಡ ಸ್ಪರ್ಧೆ ಮಾಡೋ ಕೆಲಸ ಆಗುತ್ತೆ. ಚಾಮುಂಡೇಶ್ವರಲ್ಲಿ ಸಿದ್ದರಾಮಯ್ಯ ಅವರು ಅಂದ್ಕೊಂಡಂತೆ ಅವತ್ತು ಅಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಜಾಸ್ತಿ ಇದ್ದರಿಂದ ಸಿದ್ದರಾಮಯ್ಯ 2018ರಲ್ಲಿ ಸುಮಾರು 33,000 ಮತಗಳ ಅಂತರದಿಂದ ಸೋತರು GT ದೇವೇಗೌಡರ ವಿರುದ್ಧ. 1,700 ಮತಗಳಿಂದ ಬಾದಾಮಿಯಲ್ಲಿ ಗೆಲ್ಲುವಂತಹ ಕೆಲಸ ಆಯಿತು. ಅದಾದ ಬಳಿಕ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದ ನಾಯಕರಾದರು. 2018ರಲ್ಲಿ ಸಮ್ಮಿಶ್ರ ಸರ್ಕಾರ ಅನಿವಾರ್ಯ ಆಯಿತು. ಹೀಗಾಗಿ ಈ ಕ್ಷೇತ್ರ ಮರುವಿಂಗಡಣೆ ಹಲವರಿಗೆ ರಾಜಕೀಯವಾಗಿ ಜೀವ ಕೊಡುತ್ತೆ, ಹಲವರಿಗೆ ಪೆಟ್ಟು ಕೊಡುತ್ತೆ. ಶಿಕಾರಿಪುರದಲ್ಲೂ ಕೂಡ ಅಷ್ಟೇ 2008ಕ್ಕೂ ಮೊದಲು ಯಡಿಯೂರಪ್ಪ ಅವ್ರಿಗೆ ಲೀಡ್ ಜಾಸ್ತಿ ಬರ್ತಾ ಇತ್ತು. ಆದ್ರೆ ಅದಾದ ಬಳಿಕವೂ ಯಡಿಯೂರಪ್ಪ ಅವ್ರು ಗೆದ್ರು ಸುದೀರ್ಘವಾಗಿ. ಆದ್ರೆ ಮೊನ್ನೆ 2023 ಚುನಾವಣೆ ನೋಡಿದಾಗ ವಿಜೇಂದ್ರ ಬಹಳ ಸಣ್ಣ ಅಂತರದಲ್ಲಿ ಗೆದ್ರು. ಅದರ ಎಫೆಕ್ಟ್ ಕೂಡ ಅವ್ರಿಗೆ ಆಯ್ತು. ಅದ್ರ ಜೊತೆಗೆ ಧ್ರುವನಾರಾಯಣ್ ಒಮ್ಮೆ ಗೆದ್ದಿದ್ರು. ಅದಾದ ಬಳಿಕ ಅವ್ರ ಕ್ಷೇತ್ರನೇ ಇಲ್ದಂಗ ಆಯ್ತು. ಅದು ನಂಜನಗೂಡು ಮತ್ತೆ ಟಿ ನರಸೀಪುರ ಮಾದೇವಪ್ಪ, ನಂಜನಗೂಡು ಶ್ರೀನಿವಾಸ್ ಪ್ರಸಾದ್ ಅವರು ಇದ್ರು. ಈಗ ಅವರು ನಮ್ಮ ಜೊತೆ ಇಲ್ಲ. ಹಾಗಾಗಿ ಕ್ಷೇತ್ರ ಮರುವಿಂಗಡಣೆ ಆದಾಗ ಕೆಲವರಿಗೆ ರಾಜಕೀಯವಾಗಿ ಪ್ಲಸ್ ಆಗುತ್ತೆ, ಕೆಲವರಿಗೆ ರಾಜಕೀಯವಾಗಿ ನಷ್ಟ ಆಗುತ್ತೆ. ಶ್ರೀನಿವಾಸ್ ಅವರು ಬೆಂಗಳೂರಿನ RR ನಗರದಲ್ಲಿ ಬೆಂಗಳೂರು ಬಹುದೊಡ್ಡದಂತ ವಿಧಾನಸಭಾ ಕ್ಷೇತ್ರ ಆಗಿತ್ತು. ಬೆಂಗಳೂರು ಉತ್ತರಹಳ್ಳಿ ವಿಧಾನಸಭಾ ಕ್ಷೇತ್ರ ಬೆಂಗಳೂರಲ್ಲೇ ಕರ್ನಾಟಕದಲ್ಲೇ ದೊಡ್ಡ ವಿಧಾನಸಭಾ ಕ್ಷೇತ್ರ ಆಗಿತ್ತು. 2008ರಲ್ಲಿ 3 ಕ್ಷೇತ್ರಗಳಾಗಿ ವಿಂಗಡಣೆ ಆಯಿತು. ಬೆಂಗಳೂರು ದಕ್ಷಿಣ, ಬೊಮ್ಮನಹಳ್ಳಿ, RR ನಗರ. ಈಗ ಅದರ ಬಳಿಕ ಶ್ರೀನಿವಾಸ್ ಅವರ ಅದೇ ಕ್ಷೇತ್ರದಲ್ಲಿ ಸೋತರು. ಆದರೆ RR ನಗರದಲ್ಲಿ ಮುನರತ್ನ ಅವರು 3 ಬಾರಿ ಗೆದ್ದಿದ್ದನ್ನು ನೋಡಿದ್ವಿ. ಅದೇ ರೀತಿ ಬೊಮ್ಮನಹಳ್ಳಿ ಸತೀಶ್ ರೆಡ್ಡಿ, ಕೃಷ್ಣಪ್ಪ ಬೆಂಗಳೂರು ದಕ್ಷಿಣದಿಂದ ಕೃಷ್ಣಪ್ಪ ಅವರು ಕೂಡ ಪದೇ ಗೆದ್ಕೊಂಡು ಬಂದಿರೋದನ್ನ ನಾವು ನೋಡಿದ್ವಿ. ಎಲ್ಲರೂ ಕೂಡ ಬಿಜೆಪಿಯಲ್ಲೇ ಇದ್ದಾರೆ. ಎಲ್ಲರೂ ಕೂಡ ಬಿಜೆಪಿ ಕ್ಷೇತ್ರಗಳಾಗಿ ಈಗ 3 ಕ್ಷೇತ್ರಗಳು ಕೂಡ ಮಾರ್ಪಾಡಾಗಿದ್ದಾವೆ. ಅಂದ್ರೆ ಕ್ಷೇತ್ರ ಪುನರ್ವಿಂಗಡಣೆ ಆದಾಗ ಸಹಜವಾಗಿ ತಾವೇನು ಕ್ಷೇತ್ರವನ್ನ ಕಟ್ಟಿರ್ತಾರೆ ಕಳೆದ 20 ವರ್ಷಗಳಿಂದ, ಅದು ಬೇರೆ ಬೇರೆ ಕ್ಷೇತ್ರಗಳಿಗೆ ಶಿಫ್ಟ್ ಆಗೋದ್ರಿಂದ, ಇವ್ರಿಗೆ ಬೇರೆ ಬೇರೆ ಕ್ಷೇತ್ರಗಳಿಂದ ಒಂದಷ್ಟು ಹಳ್ಳಿಗಳು ಸೇರ್ಕೊಳ್ಳೋದ್ರಿಂದ ಒಂದು ಪುನರ್ವಿಂಗಡಣೆ ಆಗೋದು ಜಾತಿಯ ಅಂಕಿಅಂಶಗಳ ಆಧಾರದ ಮೇಲೆ, ಜನಸಂಖ್ಯೆ ಆಧಾರದ ಮೇಲೆ, ಭೌಗೋಳಿಕ ಪ್ರದೇಶದ ಆಧಾರದ ಮೇಲೆ ಈ ಎಲ್ಲವೂ ಕೂಡ ಪ್ರಭಾವ ಆಗೋದ್ರಿಂದ ಸಹಜವಾಗಿ ತಾವು 20 ವರ್ಷಗಳಿಂದ ಕಾಪಾಡ್ಕೊಂಡು ಬಂದಿರುವಂತ ಒಂದು ವರ್ಚಸ್ಸು ಏಕಾಏಕಿ ಬೇರೆ ಕ್ಷೇತ್ರದಲ್ಲಿ ಹೋಗಿ ಸಕ್ಸಸ್ ಆಗೋದಕ್ಕೆ ಆಗೋದಿಲ್ಲ. ಜೊತೆಗೆ ಅಲ್ಲಿ ಅದೇ ಪಕ್ಷದವರು ಬೇರೆಯವರು ಪ್ರಭಾವಿಗಳಾಗಿರ್ತಾರೆ. ಅಲ್ಲೂ ಕೂಡ ಪುನರ್ವಿಂಗಡಣೆ ಆದಾಗ ಸಹಜವಾಗಿ ಆಗುತ್ತೆ. ಇದು ಬೀದರಿಂದ ಹಿಡಿದು ಬೆಂಗಳೂರು ಕೂಡ ಹಲವರಿಗೆ ರಾಜಕೀಯವಾಗಿ ಈ ಕ್ಷೇತ್ರ ಮರುವಿಂಗಡಣೆ ಬಹಳಷ್ಟು ಸಮಸ್ಯೆಗಳನ್ನು ತಂದೊಡ್ಡಿದೆ. ಹಲವರಿಗೆ ರಾಜಕೀಯವಾಗಿ ದೊಡ್ಡ ಲಾಭವನ್ನು ಕೂಡ ತಂದೊಡ್ಡಿದೆ. ಯಾರು ಕೂಡ ಗೆಸ್ ಮಾಡಿರಲ್ಲ ಅಂತವ್ರು ರಾಜಕೀಯಕ್ಕೆ ಬಂದ್ಬಿಡ್ತಾರೆ. ಆ ಕ್ಷೇತ್ರ ಮರುವಿಂಗಡಣೆ ಆದಾಗ ಮಹಿಳಾ ಮೀಸಲಾತಿ ಬರುತ್ತೆ, ಇಲ್ಲ SC ಮೀಸಲಾತಿ ಆಗಿ ಕನ್ವರ್ಟ್ ಆಗುತ್ತೆ, ST ಮೀಸಲಾಗಿ ಕನ್ವರ್ಟ್ ಆಗುತ್ತೆ. ಸಹಜವಾಗಿನೇ ಈಗ ಜನರಲ್ ಕಾನ್ಸ್ಟಿಟ್ಯೂನ್ಸಿ SCನೋ STನೋ ಮೀಸಲಾತಿ ಆಗಿ ಮಾರ್ಪಾಡಾದಾಗ ಅವ್ರಿಗೆ ಆ ಸಮುದಾಯಕ್ಕೆ ಕೊಡ್ಲೇಬೇಕಾಗುತ್ತೆ. ಹಾಗಾಗಿ ಯಾವತ್ತು ಸುಮಾರು 60-70 ವರ್ಷಗಳಿಂದ ಆ ಸಮುದಾಯಗಳು ತಮ್ಮ ಜನಪ್ರತಿನಿಧಿಯ ಆ ಕ್ಷೇತ್ರದಲ್ಲಿ ಕಾಣದೇ ಇರುವಂತವರು ಕೂಡ ಆ ಕ್ಷೇತ್ರದಲ್ಲಿ ತಮ್ಮ ಜನಪ್ರತಿನಿಧಿಯನ್ನ ನೋಡುವಂತ ಒಂದು ಭಾಗ್ಯ ಸಿಗುತ್ತೆ.